ಪ್ಲಾನ್ ಮಾಡಿಕೊಂಡು ಹೋಗಿರುವ ಹಾಗೆ ಕಾಣಿಸ್ತಾ ಇದೆ. ಇನ್ನು ಸಂಪುಟ ಸೇರ್ಪಡೆಗೆ ಶಾಸಕರ ಡಿಮ್ಯಾಂಡ್ ಹೆಚ್ಚಾಗಿದೆ. ಮಂತ್ರಿಗಿರಿಗಾಗಿ ದೆಹಲಿಯಲ್ಲೇ ಕೈ ಶಾಸಕರು ಠಿಕಾಣಿ ಹೂಡಿರುವಂತದ್ದು. ರಿಜ್ವಾನ್ ಅರ್ಷದ್, ಶ್ರೀನಿವಾಸ್ ಮಾನೆ ದೆಹಲಿಯಲ್ಲೇ ವಾಸ್ತವ್ಯ ಹೂಡಿದ್ದಾರೆ. ಸಂಪುಟ ಸೇರೋದಕ್ಕೆ ತುದಿಗಾಲಲ್ಲಿ ನಿಂತಿರುವಂತದ್ದು ರಿಜ್ವಾನ್ ಅರ್ಷದ್ ಅವರು, ಜೊತೆಗೆ ಮಾನೆ ಅವರು. ಇನ್ನೆರಡು ದಿನಗಳಲ್ಲಿ ಅಶೋಕ್ ಪಟ್ಟಣ್ ಟೀಮ್ ದೆಹಲಿಗೆ ಪ್ರಯಾಣ ಬೆಳೆಸುತ್ತೆ. 4-5 ಶಾಸಕರ ಜೊತೆ ಅಶೋಕ್ ಪಟ್ಟಣ್ ಅವರು ದೆಹಲಿಗೆ ಹೋಗ್ತಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಅನುಮತಿಗೆ ಕಾದಿರುವಂತದ್ದು ಈ ಕಡೆ ಅಶೋಕ್ ಪಟ್ಟಣ್ ಅವರು. ಅವರೇನ್ ಹೇಳ್ತಾರೆ? ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ ಅಶೋಕ್ ಪಟ್ಟಣ್ ಅವರು. ಆದ್ರೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಹೋಗಪ್ಪ ಹೈಕಮಾಂಡ್ ಜೊತೆ ಮಾತನಾಡು ಅಂತ ಹೇಳ್ತಾರಾ, ಅಥವಾ ನನ್ನ ಜೊತೆ ಇನ್ನೂ ಸ್ವಲ್ಪ ಜನ ಬೇರೆ ಬರ್ತಾ ಇರುವಂತದ್ದು? ಈಗ ನಡೀತಾ ಇರುವಂತಹ ಬೆಳವಣಿಗೆನೇ ಒಂದ್ ರೀತಿಯಾಗಿ ಹೈಕಮಾಂಡ್ಗೆ ಚಾಲೆಂಜ್ ಆಗಿದೆ. ಇದ್ರ ಮಧ್ಯೆ ನಾವು ಹೋಗಿ ಲಾಭಿ ಇಡುವಂತದ್ದು ಅದು ಸರಿನಾ ಇಲ್ವಾ ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯನವ್ರನ್ನ ಪರ್ಮಿಷನ್ಗಾಗಿ ಕಾಯ್ತಾ ಇರುವಂತದ್ದು ಅಶೋಕ್ ಪಟ್ಟಣ್ ಅಂಡ್ ಟೀಮ್. ಆದ್ರೆ ಇನ್ನೆರಡು ದಿನಗಳಲ್ಲಿ ಅವರು ಕೂಡ ದೆಹಲಿಗೆ ಪ್ರಯಾಣ ಬೆಳೆಸುವಂತ ಸಾಧ್ಯತೆಗಳಿದೆ. ಈಗಾಗಲೇ 4-5 ಶಾಸಕರ ಜೊತೆ ಹೊರಡುವಂತ ಪ್ಲಾನ್ ನಡೀತಾ ಇರುವಂತದ್ದು. ಈ ಕಡೆ ಆಕಾಂಕ್ಷಿಗಳ ಪಟ್ಟಿಯನ್ನ ನೋಡ್ತಾ ಹೋದಾಗ ಆಂಜನೇಯನ್ ಬಾಲಂತದ ಉದ್ದ ಇದೆ. ಆದ್ರೆ ಇರೋದು 20 ಖಾತೆಗಳು. ಈಗ ಚಾಲೆಂಜ್ ಆಗುವಂತದ್ದು 13 ಜನದ್ದೇನೋ ಫೈನಲೈಸ್ ಆಯ್ತು, ಅಲ್ಲೂ ಕೂಡ ತಗಾದೆ ಉಂಟಾಗ್ತಾ ಇದೆ. ಈ ಕಡೆ ಕೃಷ್ಣ ಬೈರೇಗೌಡ ಅವರು ಕೂಡ ಅಲ್ಲೇ ಜಾಂಡ ಹೂಡಿರುವಂತದ್ದು. ಒಂದು ಕ್ಲಾರಿಟಿ ಬೇಕು ಅಂತ. ಆದ್ರೆ ಆಕಾಂಕ್ಷಿಗಳು ಒಬ್ಬರಾದ ಮೇಲೆ ಒಬ್ರು ಅನ್ನುವಂತೆ ದೆಹಲಿಗೆ ಪ್ರಯಾಣ ಬೆಳೆಸ್ತಾ ಇರುವಂತದ್ದು ಸಾಕಷ್ಟು ಕುತೂಹಲವನ್ನ ಉಂಟು ಮಾಡ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಬಸವರಾಜ್ ನೀಡ್ತಾರೆ. ಎಸ್ ಬಸವರಾಜ್, ಈ ಖ್ಯಾತಿ ತಗಾದೆ ಅನ್ನುವಂಥದ್ದು ಇನ್ನೂ ಒಂದು ರೀತಿಯಾಗಿ ತಲೆನೋವಾಗಿ ಪರಿಣಮಿಸ್ತಾ ಇರುವಂತದ್ದು. ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಾಗಿದೆ, ಇರೋ ಖಾತೆಗಳ ಸಂಖ್ಯೆ 20 ಅಷ್ಟೇ. ಏನಾಗ್ಬೋದು, ಹೈಕಮಾಂಡ್ ಏನ್ ನಿರ್ಧಾರ ಮಾಡಬಹುದು ಈ ವಿಚಾರದಲ್ಲಿ ಅಂತ? ಗಾಯತ್ರಿ, ಈಗಾಗಲೇ 2ನೇ ಪಟ್ಟಿಯಲ್ಲಿ ವೀಕ್ಷೆಯಲ್ಲಿ ಹಲವು ಶಾಸಕರು ಕೂಡ ಇದ್ದಾರೆ. ಸಚಿವರಾಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬಹಳಷ್ಟು ಪ್ರಯತ್ನವನ್ನು ಕೂಡ ಪಡ್ತಾ ಇದ್ದಾರೆ. ಆ 2ನೇ ಪಟ್ಟಿಯನ್ನ ಒಂದಿಷ್ಟು ಆಯ್ಕೆ ಮಾಡುವಂತದ್ದೇ ದೊಡ್ಡ ಮಟ್ಟಿಗೆ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಸವಾಲಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಇರುವಂತಹ 20 ಸ್ಥಾನಗಳಿಗೆ ಒಂದು 30-35ರಿಂದ ಶಾಸಕರು ಕೂಡ ಸಾಕಷ್ಟು ಪ್ರಬಲ ಆಕಾಂಕ್ಷೆಗಳು ಹಿಂದೆ ಇರತಕ್ಕಂತಹ ಸಚಿವರೇನಾಗಿದ್ರು ಮಾಡಿದ್ರು ಅವರು ಸಹಿತ ಈಗ ಮತ್ತೊಮ್ಮೆ ಸಂಪುಟಕ್ಕೆ ಸೇರ್ಕೊಳ್ಳುವಂತ ಬಹಳಷ್ಟು ಪ್ರಯತ್ನದಲ್ಲಿದ್ದಾರೆ. ಸಮುದಾಯವಾರವಾಗಿರಬಹುದು, ಪ್ರಾದೇಶಿಕವಾರು ಕೂಡ ತಮ್ಮ ಲಾಬಿಯನ್ನು ಕೂಡ ನಡೆಸ್ತಾ ಇದ್ದಾರೆ. ಈಗಾಗಲೇ ದೆಹಲಿಯಲ್ಲಿ ಕೂಡ ಶಾಸಕ ರಿಜ್ವಾನ್ ಅರ್ಷದ್ ಅವರು ಕೂಡ ಇದ್ದಾರೆ, ಶ್ರೀನಿವಾಸ್ ಮಾನೆ ಅವರು ಕೂಡ ಇದ್ದಾರೆ. ರಿಜ್ವಾನ್ ಅರ್ಷದ್ ಅವರು ಸಹಿತ ಬಹಳಷ್ಟು ಪ್ರಯತ್ನವನ್ನು ಕೂಡ ಪಡ್ತಾ ಇದ್ದಾರೆ ಈ ಬಾರಿ ಸಂಪುಟಕ್ಕೆ ಸೇರ್ಪಡೆ ಆಗ್ಬೇಕು ಅನ್ನುವಂಥದ್ದು. ಆದ್ರೆ ಅವರ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಈಗಾಗಲೇ ಯುಟಿ ಖಾದರ್ ಅವರಿಗೆ ಸಚಿವ ಸ್ಥಾನ ಕೊಟ್ಟಿದ್ದಾರೆ. ಇನ್ನ ಜಮೀರ್ ಅಹಮದ್ ಖಾನ್ ಅವರು ಕೂಡ ಇದ್ದಾರೆ, ಅವರು ಕೂಡ ಅವರ ಕಡೆಯಿಂದಲೂ ಕೂಡ ಸಾಕಷ್ಟು ಪ್ರತಿಭಟನೆಗಳು, ವಿಶೇಷ ಪೂಜೆಗಳು ಎಲ್ಲವೂ ಕೂಡ ನಡೀತಾ ಇದ್ದಾವೆ. ಅದರ ಜೊತೆ ಈಗ ರಿಜ್ವಾನ್ ಅರ್ಷದ್ ಅವರು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಸಂಪುಟಕ್ಕೆ ಸೇರ್ಕೊಳ್ಳುವಂತ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಮುಂದುವರೆದ ಭಾಗ ಶ್ರೀನಿವಾಸ್ ಮಾನೆ ಅವರು ಸಹಿತ ಬಹಳ ಪ್ರಯತ್ನ ಕೂಡ ಪಡ್ತಾ ಇದ್ದಾರೆ. ತಮ್ಮೂ ಕೂಡ ಈ ಬಾರಿ ಸಂಪುಟದಲ್ಲಿ ಅವಕಾಶ ಮಾಡಿಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಬೇಕು ಕೂಡ ಇರುವಂತದ್ದು. ಅದರ ಜೊತೆಗೆ ಸಾಕಷ್ಟು ಶಾಸಕರು ಕೂಡ ಇದ್ದಾರೆ. ಈಗಾಗಲೇ ಅಶೋಕ್ ಪಟ್ಟಣ್ ಅವರು ಕೂಡ ಸಿದ್ದರಾಮಯ್ಯ ಆಪ್ತರು, ಅವರು ಸಹಿತ ಒಂದು 3-4 ಜನ ಶಾಸಕರ ಜೊತೆ ಕೂಡ ದೆಹಲಿಗೆ ತೆರಳುವಂತ ಸಾಧ್ಯತೆ ಇದೆ. ಹಿಂದೆ ಕೂಡ ಅವರು 30 ಶಾಸಕರನ್ನು ಕೂಡ ತೆಗೆದುಕೊಂಡು ಹೋಗಿ 2-3 ಬಾರಿ ಗೆದ್ದಿರ್ತಕ್ಕಂತ ಶಾಸಕರಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥದ್ದು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ರು. ಈಗ ಮತ್ತೊಮ್ಮೆ ಕೂಡ ದೆಹಲಿಗೆ ಹೋಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದ್ದಾವೆ. ಮತ್ತೆ ಈಗ ಹಲವು ಏನು ಹಿಂದೆ ಇರ್ತಕ್ಕಂತಹ ಮಾಜಿ ಸಚಿವರು ಏನಿದ್ದಾರೆ, ಚಲುವರಾಯ ಸ್ವಾಮಿ ಅವರಾಗಿರ್ಬಹುದು, ಎಸ್ ಡಿ ಮಾದೇವಪ್ಪ ಆಗಿರಬಹುದು, HK ಪಾಟೀಲ್ ಆಗಿರ್ಬಹುದು, ದಿನೇಶ್ ಗುಂಡೂರಾವ್ ಆಗಿರಬಹುದು, ಹೀಗೆ ಜಮೀರ್ ಅಹಮದ್ ಖಾನ್, ಹೀಗೆ ಹಲವರು ಸಹಿತ ಮತ್ತೊಮ್ಮೆ ಸಂಪುಟಕ್ಕೆ ಸೇರ್ಪಡೆ ಮಾಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಹಲವಾರು ರೀತಿ ಪ್ರಯತ್ನವನ್ನು ಕೂಡ ನಡೆಸ್ತಾ ಇದ್ದಾರೆ. ಸಂತೋಷ್ ಲಾಡ್ ಅವರು ಕೂಡ ಸಾಕಷ್ಟು ಪ್ರಯತ್ನ ಕೂಡ ನಡೆಸ್ತಾ ಇದ್ದಾರೆ. ಹಾಗಾಗಿ ಇವನ್ನೆಲ್ಲವನ್ನು ಕೂಡ ಸಮುದಾಯವಾರು ಮತ್ತೆ ಪ್ರಾದೇಶಿಕವಾರು ಕೂಡ ತೆಗೆದುಕೊಂಡು ಎಲ್ಲರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಮಾಡಿ 2ನೇ ಪಟ್ಟಿಯನ್ನ ಫೈನಲ್ ಮಾಡುವಂತ ಅಂತ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರಿಗೆ ಇರುವಂತದ್ದು. ಹಾಗಾಗಿ ಇವತ್ತು DK ಶಿವಕುಮಾರ್ ಅವರು ಕೂಡ ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಅಲ್ಲಿ ಮಧ್ಯಾಹ್ನ 2 ಗಂಟೆಗೆ
ಹೈಕಮಾಂಡ್ ನಾಯಕರು ಕೂಡ ಭೇಟಿ ಆಗ್ಲಿದ್ದಾರೆ ಎನ್ನುವಂತ ಮಾಹಿತಿ ಸಿಗ್ತಾ ಇದೆ. ಆ ಒಂದು ಸಂದರ್ಭದಲ್ಲಿ ಈ ಎರಡನೇ ಪಟ್ಟಿ ಫೈನಲ್ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ರಾಹುಲ್ ಗಾಂಧಿ ಅವರು ಎಲ್ಲವನ್ನೂ ಕೂಡ ಪ್ರಸ್ತಾಪ ಮಾಡಲಿದ್ದಾರೆ ಎನ್ನುವಂಥದ್ದು. ಆ ಒಂದು ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಯಾರಿಗೆಲ್ಲ ಅವಕಾಶ ಮಾಡಿಕೊಡ್ತಾರೆ, ಯಾರನ್ನೆಲ್ಲ ಕೈ ಬಿಡ್ತಾರೆ ಅನ್ನುವಂಥದ್ದು ತೀವ್ರ ಕುತೂಹಲ ಕೆಡೆ ಮಾಡಿಕೊಡ್ತಾ ಇದೆ ಗಾಯತ್ರಿ. ಈಗ ಬಸವರಾಜ್ ನೋಡ್ತಾ ಹೋದಾಗ 20 ಖಾತೆಗಳಷ್ಟೇ ಬಾಕಿ ಇರುವಂತದ್ದು. ಆದ್ರೆ ಆಕಾಂಕ್ಷಿಗಳು ಅಂತ ನೋಡ್ತಾ ಹೋದಾಗ ಈ ಕಡೆ ಡಿ.ಕೆ. ಶಿವಕುಮಾರ್ ಅವ್ರಿಗೂ ಕೂಡ ಅವ್ರ ಬಣಕ್ಕೂ ಸ್ಯಾಟಿಸ್ಫೈ ಮಾಡ್ಬೇಕು, ಈ ಕಡೆ ಸಿದ್ದರಾಮಯ್ಯ ಅವರ ಬಣಕ್ಕೂ ಸ್ಯಾಟಿಸ್ಫೈ ಮಾಡ್ಬೇಕು. ಅದೊಂದ್ ಕಡೆ ಆದ್ರೆ ರಾಹುಲ್ ಗಾಂಧಿ ಅವರು ಕಳೆದ ಬಾರಿ ಹೇಳಿರ್ತಾರೆ ಈ ಬಾರಿ ಹೊಸಬ್ರಿಗೆ ಅವಕಾಶ ಕೊಡೋಣ, ಅಥವಾ ಯುವಕರು ಅಂತ ಹೊಸಬ್ರು ಅಥವಾ ಹೊಸ ಹುರುಪಿರುವವ್ರಿಗೆ ಅವಕಾಶ ಮಾಡ್ಕೊಡೋಣ ಅಂತ ಹೇಳಿರ್ತಾರೆ. ಹಾಗಾಗಿ ಈಗ ಸಾಕಷ್ಟು ತಲೆನೋವಾಗೋ ಚಾನ್ಸಸ್ ಇದೆ ಅಲ್ವಾ ಹೈಕಮಾಂಡ್ಗೆ ಈ ವಿಚಾರ ಅಂತ? ಖಂಡಿತ ಗಾಯತ್ರಿ, ಈಗ ಹೊಸಬರಿಗೆ ಕೂಡ ಅವಕಾಶ ಮಾಡಿಕೊಡ್ಬೇಕು, ಯುವ ಉತ್ಸಾಹಿಗಳಿಗೆ ಒಂದಿಷ್ಟು ಸಚಿವ ಸ್ಥಾನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಅವರ ಒಂದಿಷ್ಟು ಅಭಿಪ್ರಾಯ ಕೂಡ ಇರುವಂತದ್ದು. ಆ ಬಗ್ಗೆ ಚರ್ಚೆ ಕೂಡ ನಡೆಸಿದ್ದಾರೆ. ಹಾಗಾಗಿ ಇದೀಗ ರಿಜ್ವಾನ್ ಅರ್ಷದ್ ಕೂಡ ಪ್ರಬಲ ಆಕಾಂಕ್ಷಿ ಕೂಡ ಇದ್ದಾರೆ. ಹೀಗೆ ಶ್ರೀನಿವಾಸ್ ಮಾನ್ಯವರಾಗಿರ್ಬಹುದು, ಅಶೋಕ್ ಪಟ್ಟಣ್ ಆಗಿರ್ಬಹುದು, ಹೀಗೆ ಹೊಸ ಹೊಸ ಮುಖಗಳು ಇರ್ತಕ್ಕಂತ ಶಾಸಕರು ಸಹಿತ ಬಹಳ ಪ್ರಬಲವಾಗಿರ್ತಕ್ಕಂಥ ಸಚಿವ ಸ್ಥಾನಕ್ಕಾಗಿ ಲಾಬಿ ನಡೆಸ್ತಾ ಇದ್ದಾರೆ. ಈಗ ಡಿ. ಕುಮಾರ್ ಅವರ ಬಣದಲ್ಲಿ ಮಾಸ್ತಿ ಬಾಲಕೃಷ್ಣ ಅವರಾಗಿರ್ಬಹುದು, ಕುಣಗಲ್ ರಂಗನಾಥ್ ಆಗಿರ್ಬಹುದು, ಆನೇಕಲ್ ಶಿವಣ್ಣ ಆಗಿರ್ಬಹುದು, ಮತ್ತೆ ಸಾಕಷ್ಟು ಗುಬ್ಬಿ ಶ್ರೀನಿವಾಸ್ ಆಗಿರಬಹುದು, ಹೀಗೆ ಹಲವರ ಪಟ್ಟಿಯೇ ಕೂಡ ಇರ್ತಕ್ಕಂಥದ್ದು. ಅವರು ಕೂಡ ಸಂಪುಟಕ್ಕೆ ಸೇರ್ಪಡೆ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಹಲವಾರು ಬಾರಿ ಭೇಟಿಯಾಗಿ ಬಹಳಷ್ಟು ಪ್ರಯತ್ನ ಕೂಡ ಪಟ್ಟಿದ್ದಾರೆ. ಇತ್ತ ಸಿದ್ದರಾಮಯ್ಯ ಬಣದಲ್ಲೂ ಸಹಿತ ಹಿರಿಯರು ಕೂಡ ಇರ್ತಕ್ಕಂಥದ್ದು, ಮತ್ತೆ 3-4 ಬಾರಿಗೆ ಇದ್ದಿರ್ತಕ್ಕಂಥ ಶಾಸಕರು ಕೂಡ ಇದ್ದಾರೆ. ಅಶೋಕ್ ಪಟ್ಟಣ್ ಆಗಿರ್ಬಹುದು, ಮತ್ತೆ ಪೊನ್ನಣ್ಣ ಅವರಾಗಿರ್ಬಹುದು, ಮತ್ತೆ ಹಲವು ಬಸವರಾಜ ರಾಜಕೀಯವರಾಗಿರ್ಬಹುದು, ಹೀಗೆ ಹಲವು ರೀತಿಯ ಒಂದು ದೊಡ್ಡ ಈಗ ಇಟ್ನಾಳ್ ಅವರಿಗೂ ಕೂಡ ರಾಘವೇಂದ್ರ ಇಟ್ನಾಳ್ ಅವರಿಗೂ ಕೂಡ ಕೊಡಬೇಕು ಅನ್ನುವಂತ ಸಾಕಷ್ಟು ಒಂದು ಬಿಗಿಪಟ್ಟು ಹಿಡಿದುಕೊಂಡಿದ್ದಾರೆ. ನಿನ್ನೆ ಕೂಡ ಅವರ ಒಂದು ಕುರುಬ ಸಮುದಾಯದಲ್ಲೂ ಕೂಡ ಪ್ರತಿಭಟನೆ ಕೂಡ ಮಾಡುವಂತ ಹಂತಕ್ಕೂ ಕೂಡ ಹೋಗಿತ್ತು. ಹೀಗೆ ಹಲವು ರೀತಿಯ ಎರಡೂ ಕಡೆಯಿಂದ ಡಿ.ಕೆ. ಶಿವಕುಮಾರ್ ಅವರ ಬಣದಲ್ಲಿರ್ತಕ್ಕಂಥವ್ರಿಗೂ ಕೂಡ ಕೊಡಬೇಕಾಗಿರ್ತಕ್ಕಂಥ ಸಹಿತ ಸಿದ್ದರಾಮಯ್ಯ ಅವರ ಬಣದಲ್ಲಿರ್ತಕ್ಕಂಥವ್ರು ಕೂಡ ಸಾಕಷ್ಟು ಪೈಪೋಟಿ ನಡೆಸ್ತಾ ಇದ್ದಾರೆ. ಎರಡೂ ಪಟ್ಟಿಯನ್ನ ತೆಗೆದುಕೊಂಡು ಅದರಲ್ಲಿ ಫೈನಲ್ ಮಾಡುವಂತ ಅಂತ ಅದು ರಾಹುಲ್ ಗಾಂಧಿ ಅವರಿಗೆ ಇರುವಂತದ್ದು. ಹಾಗಾಗಿ ಅದನ್ನ ಯಾವ ರೀತಿಯಾಗಿ ರಾಹುಲ್ ಗಾಂಧಿ ಅವರು ನಿಭಾಯಿಸ್ತಾರೆ ಅನ್ನುವಂಥದ್ದು ಒಂದ್ ಕಡೆ ಹೊಸಬರಿಗೂ ಕೂಡ ಅವಕಾಶ ಮಾಡಿಕೊಡ್ಬೇಕು, ಇನ್ನೊಂದು ಕಡೆ ಸಮುದಾಯವಾರು ಹಿರಿಯರಾದ್ರೂ ಕೂಡ ಅವರಿಗೆ ಅವಕಾಶ ಮಾಡಿಕೊಡ್ಬೇಕು. ಇಲ್ಲ ಅಂತಂದ್ರೆ ದೊಡ್ಡ ಮಟ್ಟಿಗೆ ಅಸಮಾಧಾನ ಸ್ಫೋಟಗೊಳ್ಳುತ್ತೆ, ಮುಂದೆ ಪಕ್ಷ ಸಂಘಟನೆಗೆ ಹೊಡೆತ ಬೀಳುತ್ತೆ. ಹಾಗಾಗಿ ಅದನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಆಯ್ಕೆ ಮಾಡಬೇಕಾಗಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ನಾಯಕರು ಬಹಳಷ್ಟು ಲೆಕ್ಕಾಚಾರಗಳನ್ನ ಹಾಕ್ತಾ ಇದ್ದಾರೆ. ಎಸ್, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ